ಹಾಯ್ ವಿವರ್ಸ್, ಇವತ್ತು ಐಲೈನರ್ ಅಥವಾ ಕಣ್ಕಪ್ಪು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಇದು ಹೋಮ್ ಮೇಡ್ ಆಗಿರುತ್ತೆ. ಇದನ್ನು ಒಂದು ಸೊಪ್ಪಿಂದ ಮಾಡ್ಬೋದು. ಹಾಗೆ ಇದಕ್ಕೆ ಯಾವುದೇ ಕೆಮಿಕಲ್ ಹಾಕೋದಿಲ್ಲ. ಇದನ್ನು ಮನೆಯಲ್ಲೇ ಮಾಡೋದ್ರಿಂದ ಮಕ್ಕಳಿಗೆ ಇಡೋದಕ್ಕೆ ಯಾವುದೇ ಭಯ ಇರೋದಿಲ್ಲ. ಮಕ್ಕಳಾಗಲಿ ದೊಡ್ಡವರಾಗಲಿ ಯಾರು ಬೇಕಾದರೂ ಇಟ್ಕೋಬೋದು ಇದನ್ನು. ನೋಡಿ, ಆ ಸೊಪ್ಪು ಯಾವುದಂತ ಅಂದರೆ ಇದನ್ನು ತಿರಳಿ ಸೊಪ್ಪು ಅಥವಾ ತಿಳ್ಳಿ ಸೊಪ್ಪು ಅಂತ ಕರೀತಾರೆ. ಇದು ಬೇಲಿಗಳಲ್ಲಿ ಇರುತ್ತೆ. ನೋಡಿ, ಈ ಥರ ಕಾಣುತ್ತೆ ಇದು ಸೊಪ್ಪು. ಹಾಗೆ ಇದರಿಂದ ಹೇಗೆ ಕಣ್ಕಪ್ಪನ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ದೀಪನ ತಗೊಬೇಕು. ಯಾವ ಥರ ದೀಪನಾದರೂ ಆಗ್ಬೋದು. ಮನೆಯಲ್ಲಿ ಯಾವ ದೀಪ ಇರುತ್ತೋ ಆ ದೀಪನ ಇಟ್ಕೊಬೇಕಾಗುತ್ತೆ. ಇದೇ ದೀಪ ಅದೇ ದೀಪ ಅಂತ ಬೇಕಾಗಿಲ್ಲ. ಆ ದೀಪಕ್ಕೆ ಹರಳೆಣ್ಣೆನ ಹಾಕ್ಕೊಂಬಿಟ್ಟು, ನೋಡಿ ಮಾಮೂಲಿ ನೀವು ಬತ್ತಿ ದೀಪಗಳಿಗೆಲ್ಲ ಹೇಗೆ ಹಾಕ್ತಿರೋ ಅದೇ ಥರನೇ ಹಾಕ್ಕೊಂಬಿಟ್ಟು ನೋಡಿ ಹಾಕಿ ನಂತರ ದೀಪನ ಹಚ್ಕೊಬೇಕಾಗುತ್ತೆ. ದೀಪನ ಹಚ್ಕೊಂಬಿಟ್ಟು ನೋಡಿ, ದೀಪ ಹಚ್ಕೊಂಬಿಟ್ಟು ಅದರ ಮೇಲೆ ಒಂದು ಹೆಂಚನ್ನು ಇಡಬೇಕಾಗುತ್ತೆ. ನೋಡಿ, ಈ ಥರ ಇರುತ್ತೆ ಅದು ಹೆಂಚು. ಈ ಥರ ಹೆಂಚನ್ನೇ ಇಡಬೇಕಾಗುತ್ತೆ. ಅದ್ರ ಬದಲಾಗಿ ಏನಂತ ಅಂದರೆ ತಟ್ಟೆ ಕೂಡ ಇಟ್ಕೋಬೋದು. ನೋಡಿ, ಈ ಥರ ಕಾಣುತ್ತೆ ಒಳಗಡೆಯಿಂದ. ನೋಡಿ, ಹೆಂಚಿನ ಬದಲಾಗಿ ತಟ್ಟೆ ಕೂಡ ಇಟ್ಕೋಬೋದು. ತಟ್ಟೆ ಇಡ್ಬೇಕಾದ್ರೆ ಏನಂತಂದರೆ ಆ ಕಡೆ ಈ ಕಡೆ ಎತ್ತರಕ್ಕೋಸ್ಕರ ಕಲ್ಲನ್ನು ಇಡಬೇಕಾಗುತ್ತೆ. ಕಲ್ಲನ್ನು ಇಟ್ಬಿಟ್ಟು ತಟ್ಟೆನ ಸೇಮ್ ಹೆಂಚು ಹೇಗೆ ಇಟ್ಟಿರ್ತೀವೋ ಅದೇ ಥರ ಇಡಬೇಕು. ನೋಡಿ, ಅದು ದೀಪದ ಬತ್ತಿ ಉರಿದು ಹೋಗ್ತಿರುತ್ತಲ್ವ, ಅದನ್ನು ಮುಂದೆ ಜರುಗಿಸ್ಕೊಂಬರ್ಬೇಕು. ನಂತರ ನೋಡಿ, ಆ ಥರ ಕಪ್ಪಗೆ ಹೋಗಿ ಕೂತಿರುತ್ತೆ ಹೆಂಚಲ್ಲಿ. ಅದನ್ನೆಲ್ಲ ತಕ್ಕೋಬೇಕು ಒಂದು ಬೌಲಿಗೆ. ಅದನ್ನು ತಕ್ಕೊಂಡಿದ್ದಾದ್ಮೇಲೆ ನೋಡಿ, ಒಂದು ಜಾರ್ನಲ್ಲಿ ಈ ಸೊಪ್ಪೇನಿರುತ್ತೆ ಅದನ್ನು ಹಾಕ್ಬಿಟ್ಟು ರುಬ್ಕೋಬೇಕಾಗುತ್ತೆ. ರಸನ ತಕ್ಕೊಳ್ಳೋದಕ್ಕೋಸ್ಕರ ನೋಡಿ ಈ ಥರ ಆಗಿರುತ್ತೆ, ರುಬ್ಕೋಬೇಕಾಗುತ್ತೆ. ರುಬ್ಕೊಂಡಿದ್ದಾದಮೇಲೆ ನೋಡಿ, ಅದು ರಸನೆಲ್ಲ ಒಂದು ಬೌಲ್ ತೊಗೊಂಡು ಜರಡಿನಲ್ಲಿ ನೋಡಿ ಈ ಥರ ಹಿಂಡ್ಕೋಬೇಕಾಗುತ್ತೆ. ನೋಡಿ, ಆ ಥರ ಹಿಂಡ್ಕೊಂಡಿದ್ದಾದಮೇಲೆ ಆವಾಗಲೇ ಏನು ಕಪ್ಪುದು ಪುಡಿ ತಕ್ಕೊಂಡಿರ್ತೀವಲ್ಲ, ದೀಪದಿಂದ ಬಂದಿರೋದು, ಅದರೊಳಗೆ ಇದನ್ನು ಹಾಕಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ನೋಡಿ, ಮಿಕ್ಸ್ ಮಾಡೋದಕ್ಕೂ ಮುಂಚೆ ಒಂದು ಸಲ ಈ ಥರ ಕೈ ಆಡಿಸ್ಬಿಟ್ಟು ನೋಡಿ ಏನು ಪುಡಿ ಇರುತ್ತಲ್ಲ ಅದರೊಳಗಡೆ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿದಾದಮೇಲೆ ಈ ಥರ ಕಾಣುತ್ತೆ. ಅದಕ್ಕೆ ಒಂದು ಸ್ವಲ್ಪ ಬೆಲ್ಲನ ಹಾಕ್ಕೊಬೇಕಾಗುತ್ತೆ. ನೋಡಿ, ಬೆಲ್ಲನ ಹಾಕ್ಕೊಂಬಿಟ್ಟು ಅದನ್ನು ಕರಗಿಸ್ಕೋಬೇಕು. ನೋಡಿ, ಬೆಲ್ಲನ ಹಾಕ್ಬಿಟ್ಟು ಅದು ಕರಗೋವರೆಗೂ ಆ ಥರ ಮಾಡಬೇಕು. ನಂತರ ಅದನ್ನು ಬಿಸಿಲಲ್ಲಿ ಇಡಬೇಕಾಗುತ್ತೆ. ಒಂದು 3ರಿಂದ 4 ದಿನ ಬಿಸಿಲಲ್ಲಿ ಇಡಬೇಕಾಗುತ್ತೆ. ಚೆನ್ನಾಗಿ ಬಿಸಿಲಿದ್ರೆ 2ರಿಂದ 3 ದಿನ ಆದರೆ ಸಾಕಾಗುತ್ತೆ. ನೋಡಿ, ಬಿಸಿಲಲ್ಲಿ ಇಟ್ಟಿದ್ದಾದಮೇಲೆ ಈ ಥರ ಆಗಿರುತ್ತೆ ಅದು ಕಣ್ಕಪ್ಪು. ಇದನ್ನು ಮಕ್ಕಳಿಗೆ ಇಡ್ಬೋದು, ದೊಡ್ಡವರಾದರೂ ಇಟ್ಕೋಬೋದು. ನೋಡಿ, ಮಕ್ಕಳಿಗೆ ಇಡೋದಕ್ಕೆ ಹೀಗೆಲ್ಲ ಕೆಮಿಕಲ್ ಪ್ರಾಡಕ್ಟ್ಸೇ ಇರುತ್ತೆ. ನೋಡಿ, ಇದು ಮನೆಯಲ್ಲೇ ಮಾಡ್ಕೊಂಡಿರೋದ್ರಿಂದ ಮಕ್ಕಳಿಗೆ ಇಡೋದಕ್ಕೆ ಯಾವುದೇ ಭಯ ಇರೋದಿಲ್ಲ. ಯಾವುದೇ ಭಯ ಇಲ್ಲದೆ ಮಕ್ಕಳಿಗೆ ಇಡ್ಬೋದು. ನೋಡಿ, ಹೀಗೆ ಐಲೈನರ್ ರೆಡಿಯಾಗಿರುತ್ತೆ ಮನೆಯಲ್ಲೇ. ಓಕೆ ಫ್ರೆಂಡ್ಸ್, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.